ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 30 ಜೂನ್ 2026 ಮಂಗಳವಾರ ಕುಜವಾಸರ. ಸೂರ್ಯೋದಯ ಬೆಳಗಿನ ಜಾವ 5:57, ಸೂರ್ಯಾಸ್ತ ರಾತ್ರಿ 7:04. ಚಂದ್ರೋದಯ ಸಂಜೆ 7:23, ಚಂದ್ರಾಸ್ತವಿಲ್ಲ. ಇಂದಿನ ತಿಥಿ ಪ್ರತಿಪದ ಬೆಳಗಿನ ಜಾವ 5:57 ಜುಲೈ 1 ರವರೆಗೆ, ನಂತರ ದ್ವಿತೀಯ. ಯೋಗ ಬ್ರಹ್ಮ ಮಧ್ಯಾಹ್ನ 3:19 ರವರೆಗೆ, ನಂತರ ಐಂದ್ರ ನಕ್ಷತ್ರ. ಪೂರ್ವಾಷಾಢ ಬೆಳಗಿನ ಜಾವ 5:57 ಜುಲೈ 1 ರವರೆಗೆ, ನಂತರ ಉತ್ತರಾಷಾಢ. ಕರಣ ಬಾಲವ ಸಂಜೆ 6:33, ನಂತರ ಕೌಲವ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:28 ರಿಂದ 5:12, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ರಿಂದ 12:49, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:50 ರಿಂದ 5:57 ರವರೆಗೆ, ಸಂಧ್ಯಾಕಾಲ ಸಂಜೆ 6:50 ರಿಂದ 7:56, ಅಮೃತಕಾಲ ರಾತ್ರಿ 1:29 ಜುಲೈ 1 ರಿಂದ 3:17 ಜುಲೈ 1 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:37 ರಿಂದ 5:13, ಯಮಗಂಡಕಾಲ ಬೆಳಗ್ಗೆ 9:10 ರಿಂದ 10:47 ರವರೆಗೆ, ವರ್ಜಕಾಲ ಮಧ್ಯಾಹ್ನ 2:46 ರಿಂದ 3:34, ದುರ್ಮುಹೂರ್ತ ಬೆಳಗ್ಗೆ 8:31 ರಿಂದ 9:23, ನಂತರ ರಾತ್ರಿ 11:17 ರಿಂದ ರಾತ್ರಿ 12:01 ಜುಲೈ 1 ರವರೆಗೆ. ಬೆಳಗಿನ ಜಾವ 5:57 ಜುಲೈ 1 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಇಂದು ಕೆಲಸದ ಸ್ಥಳದಲ್ಲಿ ಜನ ನಿಮ್ಮನ್ನು ಮೆಚ್ಚಿಕೊಳ್ಳುವರು. ಉನ್ನತ ವಿದ್ಯಾಭ್ಯಾಸದ ವಿಷಯದಲ್ಲಿದ್ದ ತೊಡಕುಗಳು ನಿವಾರಣೆಯಾಗುವುದು. ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಿ. ಮಧ್ಯಾಹ್ನದ ನಂತರ ನಿಮ್ಮ ಕೆಲಸಗಳೆಲ್ಲ ಪೂರ್ಣಗೊಳ್ಳುವವು. ಧಾರ್ಮಿಕ ಅಥವಾ ಅದಕ್ಕೆ ಸಂಬಂಧಿಸಿದ ಯಾತ್ರೆಗಳಿಗೆ ಅನುಕೂಲಕರವಾಗಿದೆ. ಖರ್ಚುಗಳ ಮೇಲೆ ಹಾಗೂ ಮಾತಿನ ಮೇಲೆ ನಿಯಂತ್ರಣವಿರಲಿ. ಸರ್ಕಾರಿ ಕೆಲಸದಲ್ಲಿದ್ದ ತೊಡಕು ನಿವಾರಣೆಯಾಗಬಹುದು. ವೃಷಭ ರಾಶಿ. ವ್ಯಾಪಾರದಲ್ಲಿನ ಕೆಲವು ತೊಡಕುಗಳು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. ಹಾಗಾಗಿ ವಸ್ತುಗಳ ಗುಣಮಟ್ಟ ಸುಧಾರಿಸಲು ಪ್ರಯತ್ನಿಸಿ. ವಿವಾದಗಳಿಗೂ ಹಸ್ತಕ್ಷೇಪ ಮಾಡಬೇಡಿ, ಇಲ್ಲವೇ ಅಪಮಾನಕ್ಕೆ ಗುರಿಯಾಗುವಿರಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನೀವು ಪ್ರಯಾಣ ಮಾಡಬೇಕೆಂದು ಬಯಸಿದರೂ ಅಷ್ಟು ಫಲಪ್ರದಾಯಕವಿರುವುದಿಲ್ಲ. ಮನೆಯವರೊಡನೆ ಕೆಲವು ವಿಷಯಗಳಲ್ಲಿ ಅಸಮಾಧಾನವಾಗುವುದು. ಮಿಥುನ ರಾಶಿ. ಇಂದು ನಿಮ್ಮ ವ್ಯಾಪಾರದಲ್ಲಿ ಲಾಭದ ಹೆಚ್ಚಳಿಕೆಯನ್ನು ಕಾಣುವಿರಿ. ನಿಮ್ಮ ಪ್ರಯಾಣ ಮಂಗಳಕರವಾಗಿರುತ್ತದೆ. ವಿದೇಶ ಪ್ರವಾಸದ ಯೋಜನೆ ಮಾಡಬಹುದು. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಸಮಯ ಅನುಕೂಲಕರವಾಗಿದೆ. ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಡನೆ ಸಂತೋಷವನ್ನು ಪಡೆಯುವಿರಿ. ಈ ದಿನ ಪ್ರಯಾಣಕ್ಕೆ ಉತ್ತಮವಾಗಿದೆ ಮತ್ತು ಇದು ಫಲಪ್ರದವಾಗುವುದು. ಕಟಕ ರಾಶಿ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಅಚಲವಾಗಿರುವುದು. ಹಾಗಾಗಿ ಕಷ್ಟವೆಂದುಕೊಂಡ ಕೆಲಸಗಳನ್ನು ಸುಲಭದಲ್ಲಿ ಪೂರ್ಣಗೊಳಿಸುವಿರಿ. ವ್ಯವಹಾರಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಮಾತು ಮಿತವಿರಲಿ. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಗೌರವ ದೊರೆಯುವುದು. ನೀವು ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡಲು ಯೋಜಿಸಬಹುದು. ವಿರೋಧಿಗಳೊಂದಿಗೆ ನೀವು ಅತಿ ಸ್ನೇಹವಾಗಲಿ ಶತ್ರುತ್ವವನ್ನಾಗಲಿ ಬೆಳೆಸಬೇಡಿ. ಹೆಚ್ಚಿನ ಧನಲಾಭವಾಗುವುದು. ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನೆರವೇರಿಸಬಹುದು. ಸಿಂಹರಾಶಿ. ಇಂದು ನೀವು ಯಾವುದೇ ಅಪಾಯಕಾರಿ ಹೂಡಿಕೆಗಳಿಂದ ದೂರ ಉಳಿಯಿರಿ. ನೀವು ಹೊಸ ಪಾರ್ಟ್ನರ್ಶಿಪ್ ವ್ಯಾಪಾರ ಪ್ರಾರಂಭಿಸಬಹುದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗೊಂದಲವಿರುವುದು. ಈ ದಿನ ನಿಮ್ಮ ಮುಂದಿನ ವೃತ್ತಿ ಜೀವನದ ಬಗ್ಗೆ ಚಿಂತಿಸಿ ಭವಿಷ್ಯದ ಬೆಳವಣಿಗೆಗಳ ಅವಲೋಕನ ಮಾಡಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆಯಿದೆ. ನಿಮ್ಮ ಆಲೋಚನೆಗಳನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಬಹುದು. ಕನ್ಯಾ ರಾಶಿ.
ಇಂದು ದಿನ ಅನುಕೂಲಕರವಿಲ್ಲ, ಹಾಗಾಗಿ ಯಾವುದೇ ಹೊಸ ಅಥವಾ ಮುಖ್ಯ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಇಂದಿನ ವ್ಯವಹಾರಗಳಲ್ಲಿ ಮತ್ತು ದಿನನಿತ್ಯದ ಕೆಲಸಗಳನ್ನು ಗಮನವಿಟ್ಟು ಎಚ್ಚರಿಕೆಯಿಂದ ನಿರ್ವಹಿಸಿ. ನಿಮ್ಮ ಅಧಿಕಾರಿಗಳ ವಿಷಯದಲ್ಲಿ ಎಚ್ಚರವಿರಲಿ. ಇಂದು ಹೊಸಬರನ್ನು ಅತಿಯಾಗಿ ನಂಬಬೇಡಿ. ನೀವು ತುಂಬಾ ಹೊಸ ವಿಷಯಗಳನ್ನು ಕಲಿಯುವಿರಿ. ಹೊಸ ವಾಹನ ಖರೀದಿಸುವ ಯೋಜನೆ ಮಾಡುವಿರಿ. ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದು. ತುಲಾರಾಶಿ, ಈ ದಿನ ನಿಮಗೆ ತುಂಬಾ ಮಂಗಳಕರವಾಗಿದೆ. ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಯೋಜನೆ ಮಾಡುವಿರಿ. ಹಣಕಾಸಿನ ಕೊರತೆಯ ಸಮಸ್ಯೆ ಬಗೆಹರಿಯಲಿದೆ. ಇಂದು ನಿಮ್ಮ ಕೆಲಸ ಪೂರ್ಣಗೊಳ್ಳುವವರೆಗೂ ವಿಶ್ರಮಿಸುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ತುಂಬಿರುವುದು. ಈ ದಿನ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಗೌರವ ದೊರೆಯುವುದು. ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ನಿರುದ್ಯೋಗಿಗಳಿಗೆ ಕೆಲಸಕ್ಕೆ ಕರೆ ಬರುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ಕೆಲಸದ ಸ್ಥಳದಲ್ಲಿ ನಿಮಗೆ ಕಠಿಣವಾದ ಪ್ರಾಜೆಕ್ಟ್ನ ಜವಾಬ್ದಾರಿಗಳನ್ನು ನೀಡಬಹುದು. ನಕಾರಾತ್ಮಕ ಜನರಿಂದ ಅಂತರ ಕಾಯ್ದುಕೊಳ್ಳಿ. ವ್ಯವಹಾರದಲ್ಲಿ ನಿಮ್ಮ ದಕ್ಷತೆ ಹಾಗೂ ಪ್ರಯತ್ನಗಳಿಂದ ಹೆಚ್ಚಿನ ಲಾಭ ಕಾಣಬಹುದು. ನಿಮ್ಮ ಸಂಗಾತಿಯಿಂದ ವಿಷಯಗಳನ್ನು ಮುಚ್ಚಿಡಬೇಡಿ. ದೇಹದಲ್ಲಿ ನೋವು ಮತ್ತು ಜ್ವರ ಸಮಸ್ಯೆ ಎದುರಾಗಬಹುದು. ವಸ್ತು ಖರೀದಿಯಲ್ಲಿ ಎಚ್ಚರಿಕೆ ವಹಿಸಿ, ಇಲ್ಲದಿರೆ ನಷ್ಟವಾಗುವ ಸಾಧ್ಯತೆ ಇದೆ. ಹಣದ ಕೊರತೆಯಿಂದ ಕೆಲಸ ನಿಲ್ಲಬಹುದು. ಧನುರಾಶಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವ ದೊರೆಯುವುದು. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನಿಮ್ಮ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ. ಎಲ್ಲಾ ಕೆಲಸಗಳು ಸಲೀಸಾಗಿ ನೆರವೇರುವುದು. ಇಂದು ಯಾವುದಾದರೂ ಸಮಾರಂಭದಲ್ಲಿ ಭಾಗವಹಿಸಬಹುದು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕ್ರೀಡಾರಂಗಕ್ಕೆ ಸಂಬಂಧಿಸಿದವರಿಗೆ ಗೌರವ ದೊರೆಯುವುದು. ಮಕರ ರಾಶಿ, ವೃತ್ತಿ ಸ್ಥಳದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿಗಳು ಸಿಗಬಹುದು. ನಿರಾಶಾದಾಯಕ ಮನೋಭಾವ ನಿಮ್ಮ ಅವಕಾಶ ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವುದರಿಂದ ಅದನ್ನು ತಡೆಯಿರಿ. ಕುಟುಂಬ ಜೀವನದಲ್ಲಿ ಸಮಸ್ಯೆಗಳಾಗಬಹುದು. ಬೇರೆಯವರ ಕೆಲಸಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಡಿ. ಇಂದು ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ಅನವಶ್ಯಕ ಖರ್ಚುಗಳಿಂದ ಸಮಸ್ಯೆಗಳಾಗಬಹುದು. ಕೆಲಸಗಳನ್ನು ಮುಂದೂಡದೆ ಸಮಯಕ್ಕೆ ಪೂರ್ಣಗೊಳಿಸಿ. ಕುಂಭರಾಶಿ, ಈ ದಿನ ಅದೃಷ್ಟ ನಿಮ್ಮ ಪರವಿದೆ. ಮಕ್ಕಳು ಕ್ರೀಡೆಯಲ್ಲಿ ಉತ್ತಮ ಯಶಸ್ಸು ಪಡೆಯುವ ಅವಕಾಶಗಳಿವೆ. ಇಂದು ಹಳೆಯ ಹೂಡಿಕೆಯಿಂದ ಲಾಭವಾಗಬಹುದು. ಕೌಟುಂಬಿಕ ಜಗಳಗಳು ನಿವಾರಣೆಯಾಗಿ ಜೀವನ ಆನಂದಮಯವಾಗಿರುತ್ತದೆ. ವ್ಯಾಪಾರದಲ್ಲಿ ದೊಡ್ಡ ಸಾಧನೆಗಳನ್ನು ಪಡೆಯುವ ಸಾಧ್ಯತೆಯಿದೆ. ಸರ್ಕಾರಿ ಕೆಲಸದಲ್ಲಿ ಬರುತ್ತಿದ್ದ ತೊಂದರೆಗಳನ್ನು ತೊಡೆದು ಹಾಕುವಿರಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚುವರು. ಮೀನರಾಶಿ, ಉದ್ಯೋಗದ ಅಪೇಕ್ಷೆಯಲ್ಲಿರುವವರಿಗೆ ಕೆಲಸ ದೊರೆಯುವ ಸಾಧ್ಯತೆಯಿದೆ. ವ್ಯಾಪಾರದಲ್ಲಿ ಉತ್ತಮವಾದ ಬೆಳವಣಿಗೆ ಕಾಣುವಿರಿ. ಈ ದಿನ ಕೆಲಸವನ್ನು ಪ್ರಾರಂಭಿಸಲು ಉತ್ಸುಕರಾಗಿರುತ್ತೀರಿ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ವಿರೋಧಿಗಳು ನಿಮ್ಮ ಮುಂದೆ ತಲೆಬಾಗುವರು. ದಾಂಪತ್ಯ ಜೀವನದಲ್ಲಿದ್ದ ಸಮಸ್ಯೆಗಳು ಬಗೆಹರಿಯಲಿವೆ. ಇತರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡುವಿರಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.